ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಕರ್ನಾಟಕದ ಟಾಪ್ ಮೋಸ್ಟ್ ಫೇವ್ರೇಟ್ ಬಿಸಿಬೇಳೆ ಭಾತ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಬೇಕಾಗಿರುವಂಥ ಸಾಮಗ್ರಿಗಳು 2 ಟೊಮ್ಯಾಟೊ, ತರಕಾರಿ, ಮನೇಲಿ ಏನಿದೆ ತರಕಾರಿ, ನಾವೆಲ್ಲ ಕೋಸು ಏನಿದೆ ತರಕಾರಿ ಹಾಕಿ, 1 ಕ್ಯಾಪ್ಸಿಕಮ್ ಮತ್ತು ಪೌಡರ್, ಬಿಸಿಬೇಳೆ ಭಾತ್ ಪೌಡರ್. ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್. ಸೊ ಈ ಪೌಡರನ್ನು ನಾನು ಸ್ವತಃ ಮನೆಯಲ್ಲೇ ನಾನೇ ಮಾಡಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಮುಂದಿನ ಕಡೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು 1 ಪಾವ್ ಅಕ್ಕಿಯನ್ನು ತಗೋತಾ ಇದ್ದೀನಿ. ಸೊ 1 ಪಾವ್ ಅಕ್ಕಿ, 1 ಪಾವ್ ತೊಗರಿಬೇಳೆ. ಇದರಲ್ಲಿ ಮೇನ್ ಏನು ಅಂದರೆ ಸರಿಸುಮಾರು ನಾವು ಅಕ್ಕಿ ಎಷ್ಟು ತೊಗೊಂಡಿರೋದು ತೊಗರಿಬೇಳೆ ಕೂಡ ಅಷ್ಟೇ ತೊಗೋಬೇಕು. ಅಷ್ಟೇ ಪ್ರಪೋರ್ಷನ್ ತೊಗೊಂಡ್ರೆ ಮಾತ್ರ ಬಿಸಿಬೇಳೆ ಚೆನ್ನಾಗಿ ಬರುತ್ತೆ. ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಕಮ್ಮಿ ಹಾಕೋದೆಲ್ಲ ಮಾಡ್ತಾರೆ. ಹಾಗೆ ಮಾಡಿಬಿಡಿ. ಅಕ್ಕಿ ಇಷ್ಟು ತೊಗೊಂಡಿರ್ತೀರ ಅಷ್ಟೇ ತೊಗರಿಬೇಳೆಯನ್ನು ಹಾಕಿ, ನೀರು 1:5 ರೇಷಿಯೋ. ನೀವು 1 ಪಾವ್ ಅಕ್ಕಿ ತೊಗೊಂಡಿದ್ರೆ 1:5 ನೀರನ್ನು ಹಾಕಿ 4 ವಿಜಿಲ್ ಕೂಗಿಸ್ಕೊಳ್ಳಿ. ಸೊ ಬನ್ನಿ, ಸರಿಸುಮಾರು 5 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಸೊ ಬನ್ನಿ ವಿಜಿಲ್ ನೀರು. ಯಾವುದೇ ಕಾರಣಕ್ಕೂ ಉಪ್ಪನ್ನು ಇದಕ್ಕೆ ಹಾಕಬಾರ್ದು. ಈಗ ಬಾಣಲಿ ಕಾದಿದೆ, ಎಣ್ಣೆಯನ್ನು ಹಾಕ್ಕೊಳ್ಳಿ. ಮೊದಲನೇದಾಗಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಪ್ಪಟ ಆಗಿದ ತಕ್ಷಣ ಸ್ವಲ್ಪ ಕರಿಬೇವನ್ನು ಹಾಕಿ, ನಂತರ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ಳಿ. ಗೋಡಂಬಿ ಇದ್ದರೆ ಗೋಡಂಬಿ ಹಾಕಿ, ಇಲ್ಲ ಅವರೆಕಾಳು ಸಿದ್ರೆ ಅವರೆಕಾಳನ್ನು ಹಾಕ್ಕೋಬೋದು, ಇಲ್ಲ ಬಟಾಣಿ ಸಿದ್ರೆ ಹಸಿ ಬಟಾಣಿನ ಕೂಡ ಹಾಕ್ಕೋಬೋದು. ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ 2 ಟೊಮ್ಯಾಟೊ ಒಂದೇನು ಅಂದರೆ ಬೇಳೆ ಜೊತೆ ಯಾವತ್ತೇ ಇದ್ರು ಟೊಮೆಟೊ ಆಗಿರ್ಬೋದು, ಹುಣಸೆಹಣ್ಣು ಆಗಿರ್ಬೋದು ಹಾಕ್ಬಾರ್ದು. ಯಾಕೆಂದರೆ ಬೇಳೆ ಹದವಾಗಿ ಬೇಯಲ್ಲ, ಅದೊಂದು ನೆನಪಿರ್ತದೆ ಯಾವಾಗಲೂ. ಸೊ ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಸೊ ನಾನು ತರಕಾರಿಯನ್ನು ಕೂಡ ಒಂದು 4 ವಿಜಿಲ್ಗೆ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಟೊಮೆಟೊ ಫ್ರೈ ಆದ ನಂತರ ಅದನ್ನು ಹಾಕ್ತೀನಿ. ಸೊ ತರಕಾರಿಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಅನುಕೂಲ, ತರಕಾರಿ ಮನೇಲಿ ಏನಿದೆ ಅದನ್ನು ಹಾಕ್ಕೋಬೋದು. ನಾನು ಬೀನ್ಸ್ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ನವಿಲುಕೋಸು ಅದನ್ನು ಕೂಡ ಹಾಕ್ಕೋಬೋದು. ಅನ್ನದ ಜೊತೆ ಅನ್ನ ಮತ್ತು ಬೇಳೆ ಬೇಯಿಸಿಲ್ಲ ಅದ್ರ ಜೊತೆ ಕೂಡ ಬೇಯಿಸ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿ ಕೂಡ ಬೇಯಿಸ್ಕೋಬೋದು, ನಿಮ್ಮ ಅನುಕೂಲ. ಸೊ ನಾನು ಸಪ್ರೇಟಾಗಿ ಒಂದು 4 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ತರಕಾರಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ನಾವೇನು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಸ್ವಲ್ಪ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ ಹುಣಸೆಹಣ್ಣು ಹಾಕೊಳ್ಳೋಣ. 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನಾನೇನು ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಸೋಸ್ಕೊಂಡು 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ರಸವನ್ನು ಇದಕ್ಕೆ ಹಾಕ್ತಾ ಇದ್ದಾನೆ. ಇದು ಹಾಕಿದ ನಂತರ 1 ನಿಂಬೆಹಣ್ಣು ಗಾತ್ರದಷ್ಟೇ ಬೆಲ್ಲವನ್ನು ಹಾಕಬೇಕು. ಸೊ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾನೆ. ಈ ಬೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬಂದ ನಂತರ ನಾವೇನು ಬಿಸಿಬೇಳೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ ಅದನ್ನು ಆ್ಯಡ್ ಮಾಡಿ. ಪೌಡರ್ ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೊಳ್ಳಿ. ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು 1 ವಿಜಿಲ್ 4-5 ವಿಜಿಲ್ಗೆ ಇಟ್ಟು ಕೂಗಿಸ್ಬಿಡ್ತಾರೆ. ಆ ಥರ ಮಾಡಿದ್ರೆ ಏನಾಗುತ್ತೆ, ಆ ಬಿಸಿಬೇಳೆ ಭಾತ್ ಘಮ ಇರ್ತಲ್ಲ, ಸೊ ಅದು ಬರೋದಿಲ್ಲ. ಈ ಥರ ಡಿಫ್ರೆಂಟಾಗಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮತ್ತು ಅಡುಗೆ ಕೇಟ್ರಿಂಗ್ಗಳಲ್ಲಿ ಹೋದಾಗ ನೀವು ಮತ್ತು ಎಲ್ಲಾದ್ರೂ ಹೊರಗಡೆ ಫಂಕ್ಷನ್ಗಳು ಹೋದಾಗ ಮಾಡಿದಲ್ಲ, ಸೊ ಅದೇ ಥರ ಟೇಸ್ಟ್ ಬರುತ್ತೆ. ಆ ಥರ ಮಾಡಿ ನೋಡಿ, ಈ ಥರ ಮಾಡಿ ನೋಡಿ. ನಾವೇನು ಬೇಳೆ ಮತ್ತು ಅಕ್ಕಿಯನ್ನು ಹಾಕ್ತಿದ್ವಿ, ಸೊ ಅದನ್ನು ಈ ರೀತಿ ಹದವಾಗಿ ಬೆಂದಿದೆ. ಸೊ ಈ ರೀತಿ ಹದವಾಗಿ ಬೇಯಬೇಕು. ಸ್ವಲ್ಪ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಒಂದು ಮಿಶ್ರಣಕ್ಕೆ ನಾವೇನು ಕೂಗ್ಸಿಟ್ಕೊಂಡಿರ್ತೀವಿ ಆಮೇಲೆ ಹಾಕಿ ಮಿಕ್ಸ್ ಮಾಡೋಣ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1-2 ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ, ಸಾಕು. ನೋಡಿ, ಈ ಥರ ತೀರ ನೀರು ಇರಬಾರ್ದು, ತೀರ ಗಟ್ಟಿ ನೀರು, ಈ ಥರ ಹದವಾಗಿರ್ಬೇಕು. ಸೊ ಆಗ ಬಿಸಿಬೇಳೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿಬೇಳೆ ರೆಡಿಯಾಗಿದೆ. ಸೊ ಗಾರ್ನಿಷಿಂಗಿಗೆ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿ ಹಾಕ್ಕೋಬೋದು, ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ಸೊ ರುಚಿಯಾದ ಸುಲಭವಾದ ಬಿಸಿಬೇಳೆ ಭಾತ್ ರೆಡಿ. ಬನ್ನಿ ಟೇಸ್ಟ್ ಮಾಡೋಣ.